ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ವಿಚಾರ. ಮಾಜಿ ಸೈನಿಕನ ಅಂತ್ಯಕ್ರಿಯೆಯಲ್ಲಿ ಅಸ್ಪೃಶ್ಯತೆಯ ಗಂಭೀರ ಆರೋಪ ಕೇಳಿ ಬಂದಿದೆ. ದೇಶ ಕಾಯುವುದಕ್ಕೆ ದಲಿತ ಸೈನಿಕ ಬೇಕು, ಆದರೆ ಆತನ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಯಾವ ರೀತಿ ಅಸ್ಪೃಶ್ಯತೆ ಇನ್ನೂ ಕೂಡ ಈ ಸಮಾಜದಲ್ಲಿ ತಾಂಡವವಾಡ್ತಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ದಲಿತರು ಬರ್ತಾರೆ ಅಂತ ಹೇಳಿ ಅಂಗಡಿಯ ಮಾಲೀಕ ಮುಚ್ಚಿಬಿಟ್ಟಿದ್ದಾನೆ. ಬಾಗಲಕೋಟೆಯ ಚಿನ್ನಾಪುರ ಎಸ್ಟೀಸ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬೇರೆ ಬೇರೆ ಊರಿನಿಂದ ದಲಿತ ಸಮುದಾಯದವ್ರು ಬರ್ತಾರೆ, ಅಂಗಡಿಲಿ ಏನೋ ಖರೀದಿ ಮಾಡೋದಕ್ಕೆ ಬಂದುಬಿಡ್ತಾರೆ ಅಂಥೇಳಿ ಅಂಗಡಿಯನ್ನೇ ಮುಚ್ಚಿ ಹೋಗಲಾಗಿದೆ. ಸ್ಥಳಕ್ಕೆ ಇಳಕಲ್ ತಹಶೀಲ್ದಾರ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಂದು ನಿಮಿಷ, ನೀವು ಯಾರು ನನಗೆ 112 ನಮ್ಗೆ ಫೋನ್ ಹಚ್ಚಿದ್ರು, ಮೇಡಮ್ ಇಲ್ಲಿ ಹಿಂಗೆ ನಡೆದ ಅಂತೇಳಿ, ಏನಾಗ್ಯದಪ್ಪ ಅಂದ್ರೆ ಹಿಂಗೆ ಪ್ರಾಬ್ಲಮ್ ಆಗ್ಯದ ಅಂದ ತಕ್ಷಣ ಸರ್ಗೆ ಹಚ್ಚಿದ್ದೆ. ಸರ್ ಫೋನ್ ಎತ್ತಿಲ್ಲ, ವಿಷಾಗದಾರ ಅಂತೇಳಿ ವಜ್ಜಲ್ ಸರ್ಗೆ ಹಚ್ಚಿದ್ದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸೋಮಶೇಖರ್ ನೀಡ್ತಾರೆ. ಸೋಮಶೇಖರ್, ಕಡೆ ಪಕ್ಷ ಈ ವ್ಯಕ್ತಿ ದೇಶ ಕಾದ ಸೈನಿಕ ಅನ್ನುವಂಥ ಗೌರವ ಆದರೂ ಬೇಡವಾ? ಈಗ ಅಂಗಡಿ ಮಾಲೀಕ ಕೊಡುವಂಥ ಸಮಜಾಯಿಷಿ ಆದರೂ ಏನು? ದಿವಶ್ರೀ, ಸದ್ಯಕ್ಕೆ ಈ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಚಿನ್ನಾಪುರ ಎಸ್ಟಿ ಗ್ರಾಮದಲ್ಲಿ ಇಂತಹ ಒಂದು ಘಟನೆ ಜರುಗಿರುವಂತದ್ದು. ಅದರಲ್ಲೂ ಕೂಡ ದೇಶಕ್ಕೆ ತನ್ನ ಅತ್ಯಮೂಲ್ಯ ಸೇವೆಯನ್ನ ಸಲ್ಲಿಸಿ ತೀರಿ ಹೋದಂತಹ ಸೈನಿಕನ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಈ ಅಸ್ಪೃಶ್ಯತೆಯ ಆರೋಪ ಕೇಳಿ ಬಂದಿರುವಂತದ್ದು. ಈಗ ಕಿರಾಣಿ ಅಂಗಡಿಯ ಮಾಲೀಕರು ಹೇಳ್ತಾ ಇರುವಂತದ್ದು, ತಮಗೆ ಹೊಲದಲ್ಲಿ ಕೆಲಸ ಇದ್ದರಿಂದ ಅಂಗಡಿಯನ್ನ ಬಂದ್ ಮಾಡಿ ಹೊಲದ ಕೆಲಸಕ್ಕೆ ತೆರಳಿದ್ದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸ್ಥಳೀಯರು ಆರೋಪ ಮಾಡುವ ಪ್ರಕಾರ ದಲಿತ ವ್ಯಕ್ತಿ ತೀರಿಕೊಂಡು ಹೋದಂತಹ ಹಿನ್ನೆಲೆಯಲ್ಲಿ ಅಂಗಡಿಗಳನ್ನ ಬಂದ್ ಮಾಡುವುದರ ಮೂಲಕ ಅಸ್ಪೃಶ್ಯತೆಯ ಜೀವಂತಿಕೆಯನ್ನ ಇವರು ಸಾಕ್ಷಿಯಾಗಿ ಇಟ್ಟಿದ್ದಾರೆ ಎನ್ನುವ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ದಲಿತ ವ್ಯಕ್ತಿಯೋರ್ವ ಈ ಕಿರಾಣಿ ಅಂಗಡಿಯಲ್ಲಿ ಒಂದು ಕೋಲ್ಡ್ ಡ್ರಿಂಕ್ ಅನ್ನ ಖರೀದಿ ಮಾಡ್ತಾರೆ. ಅದನ್ನ ವಾಪಸ್ಸು ಕೊಡಲು ಹೋದಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅಂಗಡಿಗಳೆಲ್ಲ ಬಂದ್ ಆಗಿರ್ತವೆ. ಯಾಕಂದ್ರೆ ಆ ಮಾಜಿ ಸೈನಿಕನ ಅಂತ್ಯಕ್ರಿಯೆಗೆ ಎಲ್ಲಾ ಸಿದ್ಧತೆಗಳು ನಡೆದಂತಹ ಸಂದರ್ಭದಲ್ಲಿ ಗ್ರಾಮದಲ್ಲಿ ಇರುವಂತಹ ಈ ಸೈನಿಕನ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಅಂಗಡಿ ಮತ್ತು ಹೋಟೆಲ್ಗಳಿಗೆ ಇಲ್ಲಿರುವಂತಹ ವ್ಯಕ್ತಿಗಳು ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತಹಶೀಲ್ದಾರ್ ಅವರು ಕೂಡ ದೌಡಾಯಿಸಿ ಈ ಕುರಿತು ಪರಿಶೀಲನೆ ನಡೆಸಿದ್ದಾರೆ ಮತ್ತು ಸ್ಥಳೀಯ ತಹಶೀಲ್ದಾರ್ ಅವರ ಜೊತೆಗೆ ವಾಗ್ವಾದ ಕೂಡ ನಡೆದಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. 20 ವರ್ಷಗಳ ಕಾಲ ಸೇನೆಯಲ್ಲಿ ಇವರು ಸೇವೆಯನ್ನ ಸಲ್ಲಿಸಿದ್ರು. 55 ವರ್ಷದ ಹನುಮಂತ ಹರಿಜನ್ ಎನ್ನುವ ವ್ಯಕ್ತಿ ಎನ್ನುವ ಮಾಹಿತಿ ಲಭ್ಯವಾಗಿದ್ದು, ಇದು ತೀರಿದಂತಹ ಮಾಜಿ ಸೈನಿಕ. ಆದ್ರೆ ಸೈನಿಕನ ಅಂತ್ಯಕ್ರಿಯೆಯಲ್ಲಿ ಕೂಡ ಇಂತಹ ಒಂದು ಘಟನೆ ಜರುಗಿರುವುದು ಸದ್ಯಕ್ಕೆ ಎಲ್ಲರನ್ನ ಸಮಾಜವನ್ನ ತಲೆತಗ್ಗಿಸುವಂತಹ ಒಂದು ಘಟನೆ ಅಂತ ಹೇಳ್ಬೋದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ತಹಶೀಲ್ದಾರ್ ಅವರು ಪರಿಶೀಲನೆಯನ್ನು ನಡೆಸಿದ್ದಾರೆ. ತಹಶೀಲ್ದಾರ್ ಪರಿಶೀಲನೆ ಬಳಿಕ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸೋಮಶೇಖರ್. ಆ ಹುಡುಗ ಇಬ್ಬರು ಇದೀವಲ್ಲೇ, ಅಲ್ಲಿಗಿಂತ ನೀವು ಇವ್ರಿಗೆ ಬರ್ರಿ ಅಂತ ತಕ್ಷಣ ಅವ್ರು ಈ ಕಡೆಯಿಂದ ಬಂದಾರ, ನಾ ಈ ಕಡೆಯಿಂದ ಬಂದೀನಿ. ಸರಿ ಮೇಡಮ್.